ಪ್ರತಿಯೊಂದು ಊರಲ್ಲಿ ಎಲ್ಲರಿಗೂ ಕಾಣುವ ರೀತಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಮಾತಾಡಿದ್ರೆ ನಗ್ತಾರೆ, ಆಲೋಚನೆ ಹೇಳಿದ್ರೆ ಕೇಳದಿಲ್ಲ, ಕೆಲ್ಸಕ್ಕೆ ಬಾರದವನು ಅಂತ ಹೇಳ್ತಾರೆ. ನಮ್ಮ ವೆರಿಪಾಲಂ ಊರಲ್ಲಿರುವ ವೆಂಗಲಪ್ಪ ಕೂಡ ಹಾಗೇನೆ. ಊರಲ್ಲಿ ಐಸ್ ವ್ಯಾಪಾರ ಮಾಡ್ತಾ ಇರುವ ಸಿದ್ದಯ್ಯನ ಬಳಿ ಬಂದ ಒಂದು ದಿನ. ಏನೋ ವೆಂಗಲಪ್ಪ, ದಾರಿ ತಪ್ಪಿ ಬಂದಿದೀಯಾ? ದಾರಿ ತಪ್ಪಿ ಬಂದಿಲ್ಲ ಚಿಕ್ಕಪ್ಪ, ನಿಮ್ಮ ಅಂಗಡಿಯಲ್ಲಿ ಕೆಲಸ ಇದ್ರೆ ಕೇಳೋಣ ಅಂತ ಬಂದೆ. ಏನೋ ಕೆಲಸ ಮಾಡ್ತೀಯಾ? ನೀವು ಏನು ಕೆಲಸ ಕೊಟ್ರು ಮಾಡ್ತೀನಿ. ನಿನ್ನ ಹತ್ರ ಏನೋ ಕೆಲಸ ಮಾಡಿಸೋದು, ನೀನು ಮಾತಾಡಕ್ಕೆ ಮಾತ್ರ ಸರಿ, ಕೆಲಸ ಮಾಡಕ್ಕೆ ಸರಿ ಇಲ್ಲ. ಅಯ್ಯೋ, ನೀವು ಹೇಳಿದ ಕೆಲಸನ ನಾನು ಮಾಡ್ತೀನಿ. ಏನೋ ಹೇಳ್ತಾ ಇದೆಯಲ್ಲಪ್ಪ. ನನ್ನ ಹೆಸರು ವೆಂಗಲಪ್ಪ. ನನಗೆ ಗೊತ್ತು ಕಣೋ, ನಿನ್ನ ಹೆಸರು ಲಪ್ಪ ಅಲ್ಲ ವೆಂಕಲಪ್ಪ ಅಂತ. ನೀನು ಮಾತಲ್ಲೇ ಕೋಟೆ ಕಟ್ತೀಯ, ಆದ್ರೆ ಕೈಯಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೀಗೆ ಮಾತ್ರ ಅಲ್ಲ ಕಣೋ, ಈ ಊರಲ್ಲಿರುವ ಜನರಿಗೂ ಎಲ್ಲರಿಗೂ ಗೊತ್ತು. ನೋಡಿ ಚಿಕ್ಕಪ್ಪ, ಯಾರಾದರೂ ನನ್ನ ಹತ್ರ ಏನಾದರೂ ಕೆಲಸ ಹೇಳಿದ್ರೆ ತಾನೇ ನಾನು ಕೆಲಸ ಮಾಡ್ತೀನಾ ಇಲ್ವಾ ಅಂತ ಗೊತ್ತಾಗೋದು. ಯಾರು ಯಾವ ಕೆಲಸನೂ ಕೊಡದೆ ಕೆಲಸ ಮಾಡೋದಿಲ್ಲ ಅಂತ ಹೇಗೆ ಹೇಳೋದು? ಲೇ, ಇವಾಗಲೇ ತುಂಬಾನೇ ಮಾತಾಡ್ಬಿಟ್ಟೆ, ನನ್ನ ಅಂಗಡಿ ಹತ್ರದಿಂದ ಹೋಗೋ. ಹಾಗೆ ಅಂತ ವೆಂಗಲಪ್ಪನ ಅಲ್ಲಿಂದ ಓಡಿಸ್ಬಿಟ್ರು. ಅಲ್ಲಿಂದ ವೆಂಗಲಪ್ಪ ದಿನಸಿ ಅಂಗಡಿನ ಕಿಟ್ಟಪ್ಪನ ಬಳಿ ಬಂದು ಕೆಲಸವನ್ನು ಕೇಳಿದ. ಅವನು ಕೂಡ ಸಿದ್ದಯ್ಯ ಹೇಳಿದ ಮಾತನ್ನ ಹೇಳಿದ. ವೆಂಗಲಪ್ಪ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದ. ಏನಪ್ಪ, ಇವತ್ತಾದ್ರೂ ಎಲ್ಲಾದ್ರೂ ಕೆಲಸ ಸಿಕ್ತಾ? ಇಲ್ಲಮ್ಮ, ಎಲ್ಲಿ ಹೋಗಿ ಕೆಲಸ ಕೇಳಿದ್ರು ಕೂಡ ನಿನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ನೀನು ಯಾವ ಕೆಲಸಕ್ಕೂ ಬಾರದವನು ಅಂತ ಹೇಳಿ ಕಳಿಸ್ತಿದ್ದಾರೆ. ನಾನು ಎಲ್ಲೋದ್ರೂ ಇದೇ ಮಾತು ಮಾತಾಡ್ತಿದ್ದಾರಮ್ಮ. ನನ್ನ ಮನಸ್ಸಿಗೆ ನೋವಾಗುವ ರೀತಿ ಮಾತಾಡ್ತಿದ್ದಾರೆ. ನನಗೆ ಬುದ್ಧಿವಂತಿಕೆ ಇದ್ರೂ ಕೂಡ ಸರಿಯಾದ ಗುರುತು ಇಲ್ಲದಿದ್ರೆ ಅದು ಕೂಡ ಒಂದು ದೊಡ್ಡ ತಪ್ಪಲ್ವಮ್ಮ. ದುಃಖ ಪಡ್ಬೇಡಪ್ಪ, ನಿನಗೂ ಕೂಡ ಒಳ್ಳೆ ದಿನ ಬರುತ್ತೆ. ಯಾವ ಕೆಲಸ ಮಾಡಿದ್ರೆ ಒಳ್ಳೆ ದಿನ ಬರುತ್ತೆ ಅಮ್ಮ? ಕೊಲೆ ಮಾಡ್ಬೇಕಾ? ಏನಾದ್ರೂ ಕಳ್ಳತನ ಮಾಡ್ಬೇಕಾ? ಅಥವಾ ಇಲ್ಲ ಸಲ್ಲದ ಮಾತೇಳಿ ಜಗಳ ಮಾಡೋದಾ? ಯಾವುದೂ ಇಲ್ಲ ಅಂದ್ರೆ ಆ ಮೀಸೆ ನಾರಾಯಣನ ಹಾಗೆ ಕತ್ತಿ ಹಿಡ್ಕೊಂಡು ಎದುರಿಸ್ಬೇಕಾ ಹೇಳಮ್ಮ? ಯಾವ ಕೆಲಸ ಮಾಡಿದ್ರೆ ನನಗೆ ಈ ಊರಲ್ಲಿ ಒಳ್ಳೆ ಹೆಸರು ಬರುತ್ತೆ ಹೇಳು? ತುಂಬಾ ಬುದ್ಧಿವಂತಪ್ಪ, ನೀನೇ ಆಲೋಚನೆ ಮಾಡು. ಏನ್ ಕೆಲಸ ಮಾಡಿದ್ರೆ ಅವರೆಲ್ಲರೂ ನಿನ್ನ ಒಬ್ಬ ಒಳ್ಳೆ ಮನುಷ್ಯನಾಗಿ ಗುರುತಿಸ್ತಾರಂತ ನೋಡು. ಅದೇ ಕಣಮ್ಮ, ನಾನು ಕೂಡ ಆಲೋಚನೆ ಮಾಡ್ತಿದ್ದೀನಿ. ನಾನಿನ್ನು ಕೆಲ್ಸಕ್ಕೆ ಹೊರಡ್ತೀನಪ್ಪ, ಹಸಿವಾದಾಗ ಊಟ ಮಾಡು, ನಿನಗೋಸ್ಕರ ಎಲ್ಲ ಅಡಿಗೆ ಮಾಡಿಟ್ಟಿದ್ದೀನಿ. ನನ್ನ ಮುದ್ದಾದ ಅಮ್ಮ. ಹೀಗೆ ಗೌರಮ್ಮ ಕೆಲ್ಸಕ್ಕೆ ಹೊರಟೋದ್ರು. ವೆಂಗಲಪ್ಪ ಆಲೋಚನೆ ಮಾಡ್ತಿದ್ದ. ನಾನು ಕೆಟ್ಟವನ ಆಗ್ಬೇಕು ಅಂತ ಬಯಸ್ತಾ ಇಲ್ಲ. ಅವರನ್ನು ಭಯಪಡಿಸೋದು ಅಷ್ಟೊಂದು ಒಳ್ಳೇದಲ್ಲ. ಅವರನ್ನೇ ಆಲೋಚನೆ ಮಾಡುವ ರೀತಿ ಮಾಡ್ಬೇಕು. ಅವಾಗ ಅವರಲ್ಲಿ ಬದಲಾವಣೆ ಆಗುತ್ತೆ. ನಮ್ಮಮ್ಮ ಹೇಳಿದ ರೀತಿ ಅವ್ರು ನನ್ನ ಗುರುತಿಸ್ತಾರೆ. ಹಾಗೆ ಅಂತ ಆಲೋಚನೆ ಮಾಡ್ದ. ಸ್ವಲ್ಪ ಸಮಯದ ನಂತರ ಅವನಿಗೊಂದು ದೊಡ್ಡ ಆಲೋಚನೆ ಬಂತು. ಅವನು ಆಲೋಚನೆ ಮಾಡಲಾರಂಭಿಸಿದ. ಹೀಗೆ ಬಂದ ಆಲೋಚನೆ ಪ್ರಕಾರ ಮಾಡಿದ್ರೆ ಊರಿನವರೆಲ್ಲರೂ ಕೂಡ ನನ್ನ ಮೆಚ್ಕೊಳ್ತಾರೆ. ಹಾಗೆ ಹೇಳಿ ಪ್ರತಿದಿನ ರಾತ್ರಿಯಲ್ಲಿ ಐಸನ್ನು ಕಳ್ಳತನ ಮಾಡಿ ಅದನ್ನು ನದಿಯಲ್ಲಿ ಎಸಿತಾ ಇದ್ದ. ಆ ನಂತರ ಕಿಟ್ಟಯ್ಯನ ದಿನಸಿ ಅಂಗಡಿಗೆ ಹೋಗಿ ಸಕ್ಕರೆಯನ್ನು ಕಳ್ಳತನ ಮಾಡಿ ಅದನ್ನು ಕೂಡ ನೀರಿಗೇನೆ ಎಸಿತಾ ಇದ್ದ. ಕರಗುವ 2 ಗುಣವುಳ್ಳ 2 ವಸ್ತುಗಳನ್ನು ಅವನು ತೆಗೆದುಕೊಂಡು ಬಂದು ನೀರಿಗೆ ಎಸೆದ. ಕಿಟ್ಟಯ್ಯನಿಗೆ ಅವನ ಅಂಗಡಿಯಿಂದ ಐಸು ಹೇಗೆ ಮಾಯವಾಗ್ತಾ ಇದೆ ಅಂತ ಅವನಿಗೆ ಅರ್ಥವಾಗಲಿಲ್ಲ. ಅದೇ ರೀತಿ ಅವನ ಅಂಗಡಿಯಿಂದ ಸಕ್ಕರೆಯನ್ನು ಯಾರು ಹೇಗೆ ಕಳ್ಳತನ ಮಾಡ್ತಿದ್ದಾರೆ ಅಂತ ಅರ್ಥವಾಗಲಿಲ್ಲ. ಆದ್ರೆ ಊರಲ್ಲಿ ಮಾತ್ರ ಯಾರೋ ಕಳ್ಳರಿದ್ದಾರೆ ಎನ್ನುವ ಮಾತು ಎಲ್ಲರ ಬಾಯಲ್ಲಿ ಬರ್ತಾ ಇತ್ತು. ಆ ಮಾತನ್ನು ಕೇಳಿ ವೆಂಗಲಪ್ಪ, ತಪ್ಪು ಮಾಡೋರು ಬಳಿ ಅವರಿಗೆ ಬೇಕಾಗಿರುವ ವಸ್ತು ಮಾಯವಾಗುತ್ತೆ. ಅಯ್ಯೋ, ನಾನು ಐಸ್ ಮಾರಾಟ ಮಾಡ್ತಾ ಇದ್ದೀನಿ, ಅದನ್ನ ಬಿಟ್ರೆ ನನಗೆ ಬೇರೆ ಇನ್ನೇನ್ ಗೊತ್ತಿಲ್ವಲ್ಲ. ನಾನು ಕೂಡ ದಿನಸಿ ಅಂಗಡಿಯನ್ನು ಇಟ್ಕೊಂಡು ಎಲ್ಲಾ ವಸ್ತುಗಳ ಜೊತೆಗೆ ಸಕ್ಕರೆಯನ್ನು ಕೂಡ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ. ಆದ್ರೆ ಸಕ್ಕರೆ ಮಾತ್ರ ಮಾಯವಾಗ್ತಿದೆಯೇ? ಹಾಗಾದ್ರೆ ಇದು ಯಾರೋ ಕಳ್ಳರ ಕೆಲ್ಸನೇ. ಅವರನ್ನು ಹಿಡಿಯಬೇಕಾಗಿದ್ದೆ. ಇದೆಲ್ಲ ಮಾಡೋದು ಕಳ್ಳ ಅಂತ ಯಾಕೆ ತಿಳ್ಕೊತೀರಾ? ದೆವ್ವ ಅಂತ ತಿಳ್ಕೊಬೋದಲ್ವಾ? ಈ ಮಾತನ್ನು ಕೇಳಿದ ಸ್ವಲ್ಪ ಊರು ಜನರು ದೆವ್ವ ಐಸು ಸಕ್ಕರೆಯನ್ನು ಕಳ್ಳತನ ಮಾಡಿ ಏನ್ ಮಾಡುತ್ತೆ ಅಂತ ನಗ್ತಾ ಇದ್ರು. ಸ್ವಲ್ಪ ಜನ ಭಯಪಡ್ತಾ ಇದ್ರು. ಆದ್ರೆ ಅದರಲ್ಲೂ ಕೂಡ ಇನ್ನು ಕೆಲವರು ಆಲೋಚನೆ ಮಾಡಲಾರಂಭಿಸಿದ್ದು. ಬದಲಾವಣೆ ಉಂಟಾಯಿತು. ತುಂಬಾ ಸಂತೋಷ. ಊರಲ್ಲಿರುವ ದೆವ್ವ ತಿರುಗುತ್ತಾ ತಪ್ಪು ಮಾಡಿದವರ ಬಳಿಯಿಂದ ಅವರಿಗೆ ಇಷ್ಟವಾದದ್ದನ್ನು ಕಳ್ಳತನ ಮಾಡ್ತಾರೆ ಅಂತ ನಾನು ಹೇಳಿದ್ದು ನಂಬಿಬಿಟ್ರು. ಇವಾಗ ನಿಜ ಹೊರಗೆ ಬಂದ್ರೆ ಹಾಗೆ ಅಂತ ಅವನು ಸುಳ್ಳು ತುಂಬಾ ದಿನ ಅವನ ಒಳಗೆ ಇರ್ಲಿಲ್ಲ. ಒಂದು ದಿನ ಊರಿನವರನ್ನು ಪಂಚಾಯಿತಿ ಆಫೀಸ್ ಹತ್ರ ಬರಕ್ ಕೇಳ್ದ. ಎಲ್ಲರೂ ಬಂದ್ರು. ಏನೋ ವೆಂಗಲಪ್ಪ, ಯಾಕೆ ಎಲ್ಲರನ್ನ ಇಲ್ಲಿಗೆ ಬರ ಕೇಳಿದೀಯಾ? ನೋಡಪ್ಪ, ಇದು ವ್ಯಾಪಾರ ನಡೆಯುವಂತ ಸಮಯ. ಈ ಸಮಯದಲ್ಲಿ ಬರ್ಲಿಕ್ಕೆ ಹೇಳಿದೀಯಲ್ವಾ? ಈ ಸಮಯದಲ್ಲೇ ನನಗೆ ಕೆಲಸ ಮಾಡ್ಬೇಕಾಗಿರೋದು.
ಹೌದು ತಮ್ಮ, ಇಷ್ಟಕ್ಕೂ ಯಾಕೆ ಬರಕ್ಕೆ ಹೇಳ್ದೆ ಅಂತ ಹೇಳು. ಊರಲ್ಲಿ ಐಸು ಸಕ್ಕರೆ ಮಾಯವಾಗೋದು ದೆವ್ವ ಮಾಡುವ ಕೆಲಸವಲ್ಲ. ಹೌದಾ, ಮತ್ಯಾರ ಕೆಲಸ? ನಂದೇ ಕೆಲಸ. ನಾನೇ ಅವುಗಳನ್ನ ಕಳ್ಳತನ ಮಾಡಿದ್ದು. ನೀನ್ ಯಾಕೋ ಅವುಗಳನ್ನ ಕಳ್ಳತನ ಮಾಡ್ದೆ? ಹಣಕ್ಕೋಸ್ಕರನೇ ಆಗಿರುತ್ತೆ, ಇನ್ಯಾಕೆ ಮಾಡ್ತಾನೆ ಇವನು? ನಿಜನಾ ವೆಂಗಲಪ್ಪ? ಅಯ್ಯ, ಹಣಕ್ಕೋಸ್ಕರ ಅಲ್ಲ ಅಯ್ಯ. ಮತ್ತೆ ಇನ್ಯಾತಕ್ಕೋಸ್ಕರ ಕಳ್ಳತನ ಮಾಡ್ದೆ? ನೀವು ನನ್ನ ಮನುಷ್ಯನಾಗಿ ನೋಡ್ತಾನೇ ಇಲ್ಲ. ನೀವು ಹಾಗೆ ನನ್ನ ನೋಡದೆ ಹೋಗಿರೋದೆ ನಾನು ಈ ಕೆಲಸ ಮಾಡುವ ರೀತಿ ಮಾಡಿದ್ದು. ಊರಿನ ಜನರು ಒಬ್ಬರ ಮುಖವನ್ನೊಬ್ರು ನೋಡಿಕೊಂಡ್ರು. ಐಸು ಸಕ್ಕರೆ ಇದರ ಎರಡು ಸ್ವಭಾವವನ್ನು ಒಂದೇ ರೀತಿ. ಅದು ಏನು ಅಂತ ಹೇಳಿ? ಕರಗಿ ಹೋಗೋದು. ಹೌದಲ್ವಾ? ಅವುಗಳು ಕರಗಿದ್ರೆ ಮಾತ್ರ ಅವುಗಳಿಗೆ ಅಂದ. ನಮ್ಮ ಮನಸ್ಸು ಕೂಡ ಹಾಗೇನೆ. ನೀನು ಕಳ್ಳನಾಗ್ಬೇಕಾದ ಅವಶ್ಯಕತೆ ಇಲ್ಲ ಕಣೋ. ನೀನು ಹೇಳಿದ ಮಾತು ಕೇಳುವ ಅವಶ್ಯಕತೆ ಇದೆ. ನಿನ್ನಿಂದ ಊರಿನವರು ನಿನಗೆ ಕೆಲಸ ಕೊಡ್ತಾರೆ. ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡು. ಅಯ್ಯ, ತುಂಬಾ ಸಂತೋಷ ಅಯ್ಯ. ಸರಿ ವೆಂಗಲಪ್ಪ, ನೀನು ಕದ್ದಿರುವ ಐಸು ಸಕ್ಕರೆನ ಎಲ್ಲಿಟ್ಟಿದೀಯ ಅದನ್ನ ತಗೊಂಬಂದು ಅವರಿಗೆ ಕೊಟ್ಟುಬಿಡು. ಅಯ್ಯ, ಹಾಗಾದ್ರೆ ಇಬ್ರು ಕೆಲಸದವರು ಬೇಕಾಗುತ್ತೆ. ಆ ಮಾತನ್ನು ಹೇಳಿದಾಗ ಊರಿನ ಮುಖ್ಯಸ್ಥರು, ಊರಿನ ಜನರು ಎಲ್ಲರೂ ಅವನ ಮುಖವನ್ನು ನೋಡಿದ್ರು. ಏನು, ಇಬ್ಬರು ಜೀತದವರು ಬೇಕಾ? ಯಾಕಪ್ಪ? ಯಾಕೆ ಅಂದ್ರೆ ಐಸು ಮತ್ತು ಸಕ್ಕರೆಯನ್ನು ತೆಗಿಲಿಕ್ಕೆ. ಇಲ್ಲಿ ನೋಡು ವೆಂಗಲಪ್ಪ, ನೀನು ಏನ್ ಹೇಳ್ತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲ. ಇವೆಲ್ಲರೂ ನನ್ನ ಜೊತೆ ಬನ್ನಿ, ನಿಮ್ಗೆ ಅರ್ಥ ಆಗುವ ರೀತಿ ತೋರಿಸ್ತೀನಿ. ಅವನು ನದಿಯ ತೀರಕ್ಕೆ ಹೋದ. ಅವನ ಹಿಂದೆನೆ ಊರಿನ ಜನರು ಎಲ್ಲರೂ ಹೋದ್ರು. ಜಮೀನ್ದಾರರಯ್ಯ, ನಾನು ಐಸು ಸಕ್ಕರೆನ ಈ ನದಿಗೆನೆ ಹಾಕಿದ್ದು. ಅವುಗಳು ಕೆಳಗೋಗಿರುತ್ತೆ ಅಲ್ವಾ, ಅದನ್ನ ಮೇಲೆ ತೆಗಿಬೇಕು ತಾನೆ. ಎಲ್ಲರೂ ವೆಂಗಲಪ್ಪನನ್ನು ಅಮಾಯಕನಾಗಿ ನೋಡಿದ್ರು. ಅಯ್ಯೋ ಬುದ್ಧಿವಂತನೇ, ಐಸು ಸಕ್ಕರೆನ ನೀರಿಗೆ ಎಸೆದ್ರೆ ಅವುಗಳು ಕರಗಿ ಹೋಗದೆ ನೀರ ಅಡಿಗೆ ಹೋಗುತ್ತೆ ಅಂತ ಹೇಗೋ ತಿಳ್ಕೊಂಡೆ? ಅಯ್ಯೋ ಜಮೀನ್ದಾರರೇ, ಐಸ್ ನಮಗೆ ನೀರಿಂದ ತಾನೆ ತಯಾರಾಗೋದು. ಹೌದು, ಹೊರಗಡೆ ತೆಗೆದ್ರೆ ತಾನೆ ಕರಗಿ ಹೋಗೋದು. ಮತ್ತೆ ನೀರಿಗೆನೆ ಹಾಕಿದ್ರೆ ಹೇಗೆ ಕರಗುತ್ತೆ? ಗಟ್ಟಿಯಾಗಿ ತಾನೆ ಇರುತ್ತೆ. ಸರಿ, ಸಕ್ಕರೆನ ಯಾಕೆ ಹಾಕದೆ ವೆಂಗಲಪ್ಪ? ಸಕ್ಕರೆಗೆ ಒಂಚೂರು ನೀರ್ ಹಾಕಿದ್ರೆ ತಾನೆ ಅದು ಗಟ್ಟಿಯಾಗಿರುತ್ತೆ. ಆಗಿರುವಾಗ ಇಷ್ಟು ನೀರಲ್ಲಿ ಹಾಕಿದ್ರೆ ಗಟ್ಟಿಯಾಗಿ ತಾನೆ ಇರುತ್ತೆ. ಮಾತು ಕೇಳಿ ಕಿಟ್ಟಯ್ಯನಿಗೆ ಹುಚ್ಚಿಡಿದಂತಾಯಿತು. ಹೌದೌದು, ನನ್ನ ಹೆಸರು ಚೆಪ್ಪಣ್ಣನೇ. ಹೌದೌದು, ನನ್ನ ಹೆಸರು ಚೆಪ್ಪಣ್ಣನೇ. ಹಾಗೆ ಅಂತ ಹೇಳಿದ ಮಾತನ್ನೇ ಹೇಳ್ಕೊಂಡು ಅಲ್ಲಿಂದ ನಡ್ಕೊಂಡೇ ಹೋದ. ಹೀಗೆ ಅಂದಿನಿಂದ ವೆಂಗಲಪ್ಪನಿಗೆ ಕೆಲಸವನ್ನು ಹೇಳಿ ಅವನು ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಅವನಿಗೆ ಹೇಳಿದ ಕೆಲಸವನ್ನು ಅಲ್ಲೇ ನಿಂತು ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಊರಿನವರು ಭಾವಿಸಿದ್ರು. ನನಗೆ ಬುದ್ಧಿ ಇಲ್ಲ ಅಂತ, ನಾನು ಪೆದ್ದ ಅಂತ ಯಾರೂ ಕೂಡ ನನಗೆ ಕೆಲಸನೇ ಕೊಡೋದಿಲ್ವಾ? ಇವಾಗ ಗೊತ್ತಾಯ್ತಾ ನನ್ನ ಕೆಲಸ? ನಾನು ಎಷ್ಟು ಬುದ್ಧಿವಂತ ಅಂತ. ನಾನು ಬುದ್ಧಿವಂತ ವೆಂಗಲಪ್ಪನೇ. ಇವಾಗ ನೀವು ಕೊಡುವ ಸಂಬಳದಲ್ಲಿ ನಮ್ಮ ತಾಯಿನ ನಾನು ಸಂತೋಷವಾಗಿ ನೋಡ್ಕೋತೀನಿ. ಹಾಗೆ ಅಂತ ಅಂದುಕೊಂಡು ವೆಂಗಲಪ್ಪ ಅಂದಿನಿಂದ ಸಂಬಳವನ್ನು ತೆಗೆದುಕೊಂಡು ಹೋಗಿ ತಾಯಿಯ ಕೈಯಲ್ಲಿ ಕೊಟ್ಟು ಅವನ ತಾಯಿಯನ್ನು ನೋಡ್ಕೋತಿದ್ದ. ಗೌರಮ್ಮ ಕೂಡ ತನ್ನ ಮಗ ಬುದ್ಧಿವಂತ ಅಂತ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು. ಏನ್ರಿ, ನಮ್ಮ ಬೀದಿಯಲ್ಲಿರುವ ಅಜ್ಜಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ನೀವೇನಾದ್ರೂ ಹೋಗಿ ಮಾತಾಡ್ಸಿದ್ರಾ? ಇಲ್ಲ ಪಾರ್ವತಿ, ನಾನು ಸ್ವಲ್ಪ ಹಣ್ಣುಗಳನ್ನ ತಗೊಂಡೋಗಿ ನೋಡೋಣ ಅಂತ ಇದ್ದೆ. ಹೌದಾ, ಸರಿ ಬನ್ನಿ, ಮನೇಲಿ ಸ್ವಲ್ಪ ಹಣ್ಣುಗಳಿದೆ, ತಗೊಂಡೋಗಿ ಕೊಟ್ಟು ಮಾತಾಡ್ಸಿ ಬರೋಣ. ಹೌದಾ, ಸರಿ ಆಯ್ತು, ಬಾ ಹೊರಡೋಣ. ಹಾಗೆ ಅಂತ ಗಂಡ ಹೆಂಡತಿ ಇಬ್ಬರು ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಅಜ್ಜಿಯ ಮನೆಗೆ ಹೋದ್ರು. ಅಜ್ಜಿ, ಅಜ್ಜಿ ಹೇಗಿದ್ದೀರಾ ಇವಾಗ? ಸ್ವಲ್ಪ ಪರವಾಗಿಲ್ವಾ? ಏನಮ್ಮ ಮಾಡೋದು, ಏನೋ ಸ್ವಲ್ಪ ಪರವಾಗಿಲ್ಲ. ಹೋಗ್ತಾ ಇರುವ ಜೀವಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು. ಇನ್ನೇನ್ ಮಾಡೋದು? ಸರಿ ಅಮ್ಮ. ಅಯ್ಯೋ ಅಜ್ಜಿ, ಕಾಯಿಲೆಗಳೆಲ್ಲ ಹೇಳಿ ಬರುತ್ತಾ ಇಲ್ವಲ್ಲ? ಯಾರಿಗೆ ಯಾವ ಸಮಯದಲ್ಲಿ ಏನಾಗ್ಬೇಕು ಅಂತ ಆ ದೇವರು ಬರ್ದಿರ್ತಾನೆ. ಅದೆಲ್ಲ ಆಲೋಚನೆ ಮಾಡಿದ್ರಾಗುತ್ತಾ? ತಗೊಳ್ಳಿ ಈ ಹಣ್ಣುಗಳನ್ನ. ಯಾಕಮ್ಮ ಸುಮ್ನೆ ಹಣ್ಣುಗಳನ್ನೆಲ್ಲ ತಗೊಂಬಂದ್ರಿ? ಅಯ್ಯೋ ಅಜ್ಜಿ, ಹಾಗೆಲ್ಲ ಯಾಕೆ ಹೇಳ್ತೀರಾ? ತಗೊಳ್ಳಿ, ಮೊದ್ಲು ತಗೊಳ್ಳಿ. ಈ ಊರಲ್ಲಿ ಯಾರಿಗೆ ಏನೇ ಆದ್ರೂ ನೀವು ಹಣ್ಣು ಹಂಪಲ್ನೆಲ್ಲ ತಗೊಂಡೋಗಿ ಅವ್ರನ್ನ ವಿಚಾರಿಸಿ ಬರ್ತೀರಾ. ಆದ್ರೆ ಈ ಊರಿನ ಜನರು ಯಾರು ನಿಮ್ನ ತಿರುಗಿ ಕೂಡ ನೋಡೋದಿಲ್ಲ. ನೀವು ಮಾತ್ರ ಎಲ್ಲವನ್ನು ನೋಡ್ಕೋತೀರಾ. ಅಯ್ಯೋ ಅಜ್ಜಿ, ಇದೆಲ್ಲ ನಮ್ ಕೈಯಲ್ಲಿದೆಯಾ? ಇಲ್ವಲ್ಲ. ಏನೋ ಕೈಯಲ್ಲಿ ಇರುವುದರಲ್ಲಿ ಎಲ್ಲರಿಗೂ ಹಂಚಿ ಸಂತೋಷವಾಗಿ ಇರೋದು. ಆ ದೇವ್ರು ನಮ್ನ ಕಳಿಸಿರದೆ 4 ಜನರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ. ಆ ದೇವರಯ್ಯ ಅಪ್ಪಣೆಯಂತೆ ನಮ್ಮ ಕೈಯಲ್ಲಿರುವುದನ್ನು 4 ಜನರಿಗೆ ಹಂಚ್ತೀವಿ ಅಷ್ಟೇ. ಇದರಲ್ಲಿ ಇನ್ನೇನಿದೆ? ಹಾಗೆ ಅಂತ ಹೇಳಿದ್ಲು. ಹೀಗೆ ಅವರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಸರಿ ಅಜ್ಜಿ, ನಾವಿನ್ನು ಹೊರಡ್ತೀವಿ. ಹಸುಗಳಿಗೆ ಹುಲ್ಲಾಕುವ ಸಮಯ ಆಯ್ತು. ಅವುಗಳು ಹಸಿವುನ ತಡ್ಕೊಳ್ಳೋದಿಲ್ಲ. ಸರಿ ಅಮ್ಮ, ಆಯ್ತು, ಹುಷಾರಾಗಿ ಹೋಗ್ಬನ್ನಿ.
ಹೀಗೆ ಅಲ್ಲಿಂದ ಪಾರ್ವತಿ ಓಬಲೇಸು ಹೊರಟು ಹೋದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಪ್ರತಿದಿನ ಓಬಲೇಸು ಪಾರ್ವತಿ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಅವರಿಗೆ ಅವರ ಕೈಯಲ್ಲಾದ ಸಹಾಯ ಮಾಡೋದು, ಊಟ ಹಾಕೋದು ಅಂತ ಮಾಡ್ತಾ ಇದ್ರು. ಆ ಊರಿಗೆ ಇಬ್ಬರು ಗಂಡ ಹೆಂಡತಿ ಹೊಸದಾಗಿ ಬಂದ್ರು. ನಾವು ಇನ್ ಮುಂದೆ ಈ ಊರಲ್ಲಿ ಯಾರಾದ್ರೂ ಒಬ್ಬರನ್ನು ಯಾಮರ್ಸಿ ನಮ್ ಕೆಲ್ಸನ ಮಾಡ್ಕೊಂಡಿರೋಣ. ರೀ, ಪ್ರತಿಯೊಂದು ಊರಲ್ಲಿ ಅಮಾಯಕವಾದ ಕುಟುಂಬ ಯಾರಾದ್ರೂ ಇದ್ದೇ ಇರ್ತಾರಲ್ವಾ, ಅದೇ ರೀತಿ ಈ ಊರಲ್ಲೂ ಅಮಾಯಕರಾಗಿರುವ ಯಾರಾದ್ರೂ ಇದ್ದೇ ಇರ್ತಾರೆ. ಅವ್ರನ್ನ ಯಾಮರ್ಸೋಣ. ಹೌದೌದು, ಅಂತವ್ರನ್ನ ನಾವು ಯಾಮರ್ಸಿ ಅವ್ರ ಮನೇಲೇ ಇರ್ಬೇಕು. ಹೀಗೆ ಊರೊಳಗೆ ಹೋದ್ರು ಅವರಿಬ್ಬರು. ಸ್ವಲ್ಪ ದೂರ ಹೋದ ನಂತರ ಓಬಲೇಸು ಹಸುಗಳಿಗೆ ಹುಲ್ಲನ್ನು ಹಾಕ್ತಾ ಇದ್ದ. ಈ ಕಡೆ ಬಾಗಿಲಲ್ಲೇ ಪಾರ್ವತಿ ನಿಂತಿದ್ಲು. ಪಾರ್ವತಿ ಮತ್ತು ಓಬಲೇಶನ್ನು ನೋಡಿ ಅವರ ಬಾಗಿಲತ್ರ ಹೋದ್ರು. ನಮಸ್ಕಾರ ರೀ. ನಮಸ್ಕಾರ. ಯಾರ್ ನೀವು? ಎಲ್ಲಿಂದ ಬರ್ತಿದ್ದೀರಾ? ನಾವು ಯಾರು ಅಂತ ಗೊತ್ತಿಲ್ವಾ? ನೋಡ್ದ ಉಮಾ, ನಾವು ಯಾರು ಅಂತ ಇವರಿಗೆ ಗೊತ್ತಿಲ್ವಂತೆ. ನಿಜವಾಗ್ಲೂ ನನಗೆ ನೀವ್ ಯಾರು ಅಂತ ಗೊತ್ತಿಲ್ಲ. ನಮ್ಮ ತಾತನವರ ದೂರದ ಸಂಬಂಧಿಕರ? ಹೌದೌದು, ನಿಮ್ಮ ತಾತ ವೀರಭದ್ರಯ್ಯನವರ ಅಣ್ಣನ ಮಗನಾದ ಗೋವಿಂದ ಕಣ್ರಿ. ನಾನು ದೂರದ ಸಂಬಂಧಿಕರಾಗ್ತೀವಿ. ತಾತನವರ ಅಣ್ಣನವರ ಮಗನ? ಗೋವಿಂದವರ ಮೊಮ್ಮಗನ? ಅಯ್ಯೋ, ನಿಮ್ ಬಗ್ಗೆ ನಮಗೆ ಅಷ್ಟೇನೂ ಗೊತ್ತಿಲ್ಲ. ಆದರೆ ನಿಜಾನಾ? ಎಲ್ಲವೂ ನಿಜನೇ ಕಣಮ್ಮ. ನಿಮ್ಮ ಅಜ್ಜಿ ಇದ್ದಾರಲ್ವಾ, ಇವ್ರಿಗೂ ಅಜ್ಜಿ ತಾನೆ. ಅವರೇ ನಿಮ್ನೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಒಟ್ಟಿಗೆ ಇರಿ ಅಂತ ಹೇಳಿ ಕಳ್ಸಿದ್ದು. ಅದಕ್ಕೆ ನಿಮ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡೋಗೋಣ ಅಂತ ಬಂದು. ನನ್ನ ಹೆಸರು ಉಮಾ, ನನ್ ಗಂಡನ ಹೆಸರು ಶಂಕರ್. ನಿಮ್ ಬಗ್ಗೆ ಅಜ್ಜಿ ನಮ್ಗೆ ತುಂಬಾ ಹೇಳಿದ್ದಾರೆ. ಅಯ್ಯೋ, ಬನ್ನಿ ಬನ್ನಿ, ಯಾಕೆ ಹೊರಗಡೆ ನಿಂತು ಮಾತಾಡ್ತಾ ಇದ್ದೀರಾ? ಮನೆಯೊಳಗೆ ಬನ್ನಿ. ಪಾರ್ವತಿ, ಇವ್ರನ್ನ ಮನೆಯೊಳಗೆ ಕರ್ಕೊಂಬಾ. ಬನ್ನಿ ಬನ್ನಿ, ಮನೆಯೊಳಗೆ ಬನ್ನಿ. ಇವಾಗ್ಲೇ ನಿಮ್ ಬಗ್ಗೆ ಗೊತ್ತಾಗಿದ್ದು. ಬನ್ನಿ, ಒಳಗ್ ಬಂದ್ ಕೂತ್ಕೊಳ್ಳಿ. ಇಷ್ಟು ಒಳ್ಳೆ ಸಂಬಂಧಿಕರಿರುವಾಗ ಇಷ್ಟು ದಿನ ನಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಹಾಗೆ ಅಂತ ಪಾರ್ವತಿ ಮನ್ಸಲ್ಲಿ ಆಲೋಚನೆ ಮಾಡಿದ್ಲು. ಅದೇ ದಿನ ಸಂಜೆ ಶಂಕರ್ ಪಾರ್ವತಮ್ಮ ಮನೆಯ ಹೊರಗಡೆ ಕೂತಿದ್ರು. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ಪಾರ್ವತಮ್ಮ ನಮ್ಮ ಮನೆಯಲ್ಲಿ ಹುಟ್ಟಿದ ಹೆಣ್ಮಗಳ ಹಾಗೆ ಅಂತ. ಮನೆ ಪದ್ಧತಿ, ನಿಮ್ಮ ಅಡಿಗೆ ಬಗ್ಗೆ ನಮ್ಮಮ್ಮ ತುಂಬಾ ಹೇಳ್ತಿರ್ತಾರೆ. ಕೈ ಅಡಿಗೆ ರುಚಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಮ್ಮ. ಅಯ್ಯೋ, ನೀವು ಕೂತ್ಕೊಳ್ಳಿ, ನಾನು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತೀನಿ. ಇವತ್ತು ಸಾಧಾರಣವಾದ ಅಡಿಗೆ ಮಾಡಿ ಕೊಡ್ತೀನಿ. ನಾಳೆ ನಿಮ್ಗೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡಿ ಕೊಡ್ತೀವಿ. ಅದೆಲ್ಲ ಏನೂ ಇಲ್ಲಮ್ಮ. ನೀವು ಒಳ್ಳೆ ಮನಸ್ಸಿನಿಂದ ಏನೇ ಮಾಡಿದ್ರು ನಮಗೆ ಅಮೃತಾನೇ. ಆದ್ರೆ ನನ್ ಗಂಡ ಸ್ವಲ್ಪ ಮಾಂಸಾಹಾರಿ. ಅವರಿಗೆ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ. ನಾಳೆ ಮಾಡ್ಕೊಡಿ, ಏನು ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಇಲ್ಲ, ಸಂಬಂಧಿಕರು ಬಂದಿದ್ದಾರೆ, ನಾಳೆ ನಾಟಿ ಕೋಳಿ ಸಾರು ಮಾಡದೆ. ಸರಿ ಸರಿ, ನಾಳೆನೆ ಮಾಡ್ತೀನಿ. ಹೀಗೆ 2 ದಿನ ಕಳೆಯಿತು. ಹೀಗೆ ಶಂಕರ್ ಉಮಾ ಅವರಿಗೆ ಇಷ್ಟ ಬಂದ ಅಡಿಗೆನ ಮಾಡಿಸ್ಕೊಂಡು ತಿಂತಾ ಇದ್ರು. ಆದರೆ ಪ್ರತಿದಿನ ಅನ್ನದಾನ ಮಾಡುವ ಪಾರ್ವತಿ ಓಬಲೇಸು 2 ದಿನಗಳಿಂದ ಮನೆಗೆ ಬಂದ ಸಂಬಂಧಿಕರನ್ನು ನೋಡ್ತಾನೆ ಇದ್ರೆ ಹೊರತು ಊರಿನಲ್ಲೇ ಯಾವುದೇ ಕಾರ್ಯಕ್ರಮವನ್ನು ಕೈಗೊಳ್ಳಲಿಲ್ಲ. ಹೀಗಿರುವಾಗ ಶಂಕರು, ನಾನು ಕೇಳಲಿಕ್ಕೆ ಮರ್ತೋಯ್ತು, ನಿಮ್ಮ ಊರು ಯಾವುದು? ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ದಿನ ರಜೆ ಹಾಕಿದ್ದೀರಾ? ಹಾಗೆ ಅಂತ ಓಬಲೇಸು ಕೇಳ್ತಾ ಇದ್ದಾಗ ಶಂಕರಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ತಡವಡಿಸುತ್ತಾ, ಅಣ್ಣ, ಅದು ಹೌದು, ಇವತ್ತು ನಾವ್ ಇಲ್ಲಿಂದ ಹೊರಡೋಣ ಅನ್ಕೊಂಡಿದ್ದೋ. ಆದ್ರೆ ಹೊರಗಡೆ ನೋಡಿ ಚಳಿ ಎಷ್ಟೊಂದಿದೆ. ಇಂಥ ಚಳಿಯಲ್ಲಿ ನಾವು ಹೊರಟ್ರೆ ಆಮೇಲೆ ನನಗೆ ಜ್ವರ ಬಂದ್ಬಿಡುತ್ತೆ. ಆಮೇಲೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಹೌದೌದು, ನಾವು ಇವತ್ತೇ ಹೊರಟಿದ್ರೆ ರಾತ್ರಿ ಸಮಯದಲ್ಲಿ ತುಂಬಾನೇ ಚಳಿ ಜಾಸ್ತಿ ಆಗ್ತಾ ಇತ್ತು. ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲ್ಸನೂ ಮಾಡ್ಕೊಂಡು ಹೊರಟು ಬಿಡೋಣ. ಅಯ್ಯೋ, ಚಳಿ ಜಾಸ್ತಿ ಇದ್ರೆ ಪ್ರಯಾಣ ಮಾಡಕ್ಕೆ ಆಗೋದಿಲ್ಲ. ಸರಿ, ಚೆನ್ನಾಗಿ ಹಾಸಿ ಕೊಡ್ತೀನಿ, ಮಲಗಿ ನಿದ್ರೆ ಮಾಡಿ. ಅಕ್ಕ, ಮೊನ್ನೆ ನಾಟಿ ಕೋಳಿ ಸಾರು ಮಾಡಿದ್ರಿ, ನಾಳೆ ಮಟನ್ ಮಾಡ್ತೀರಾ? ನನ್ ಗಂಡನಿಗೆ ನಿಮ್ ಕೈ ರುಚಿ ತಿನ್ನುವ ಅದೃಷ್ಟ ಮತ್ತೆ ನಮಗೆ ಸಿಗಲ್ಲ ಅಲ್ವಾ? ದಿಕ್ಕೇನೆ ಕೇಳ್ತಾ ಇದ್ದೀನಕ್ಕ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ತಂಗಿ, ಖಂಡಿತವಾಗಿ ನಿಮ್ಗೆ ಇಷ್ಟವಾದ ಮಟನ್ ಸಾರ್ನ ಮಾಡ್ಕೊಡ್ತೀನಿ ಹಾಗೆ ಅಂತ ಹೇಳಿದ್ಲು. ಹೀಗೆ ಮರುದಿನ ಬೆಳಿಗ್ಗೆನೆ, ಶಂಕರು, ಇವತ್ತು ಹೊರಡ್ತಾ ಇದ್ದೀರಾ? ಏನೋ ಕೆಲಸ ಇದೆ, ಹೋಗ್ಬೇಕು ಅಂದ್ರಿ? ಹೌದಣ್ಣ, ಹೊರಡೋಣ ಅಂತಾನೆ ಇದ್ದೋ. ಆದ್ರೆ ಇವತ್ತು ಮಂಗಳವಾರ ಅಂತೆ ಅಲ್ಲ, ತಂಗಿ ಮನೆಯಿಂದ, ಅದು ಕೂಡ ಈಶಾನ್ಯ ದಿಕ್ಕಿನಲ್ಲಿರುವ ಮನೆಯಿಂದ ಮಂಗಳವಾರ ಹೊರಡಬಾರದು ಅಂತ ನಮ್ಮ ತಾಯಿ ಹೇಳಿದ್ದಾರೆ. ಹೌದೌದು, ನಮಗೆ ಈ ಮೂಢನಂಬಿಕೆಗಳೆಲ್ಲ ತುಂಬಾ ಜಾಸ್ತಿ. ಏನ್ ಮಾಡೋದು? ಇವತ್ತು ಮಂಗಳವಾರ ಅಲ್ವಾ, ಇವತ್ ನಾವು ಹೊರಡಲ್ಲ. ನಾಳೆ ಬುಧವಾರ ಅಲ್ವಾ, ಒಳ್ಳೆ ದಿನ. ನಾಳೆ ಬೆಳಿಗ್ಗೆ ಬೇಗ ಹೊರಡ್ತೀವಿ. ಹೌದೌದು, ಮಂಗಳವಾರ ಮನೆಗೆ ಬಂದ ಹೆಣ್ಮಕ್ಳನ್ನ ಕಳ್ಸಕ್ಕೆ ಯಾರು ಇಷ್ಟಪಡೋದಿಲ್ಲ. ನಮ್ಮಮ್ಮ ಕೂಡ ನಾನು ಮನೆಗೆ ಹೋದ್ರೆ ಮಂಗಳವಾರ ಮಾತ್ರ ಯಾವುದೇ ಕಾರಣಕ್ಕೆ ನನ್ನ ಕಳ್ಸೋದಿಲ್ಲ. ತಂಗಿ, ನೀವೇನೋ ಕೆಲಸ ಇದೆ ಅಂತ ಹೇಳಿದ್ರಲ್ವಾ, ಅದನ್ನ ಇನ್ನೊಂದ್ ದಿನಕ್ಕೆ ಮಾಡ್ಕೊಳ್ಳಿ.
ಅತ್ತಿಗೆ, ಇವತ್ತು ನಮಗೋಸ್ಕರ ಬಾಳೆಕಾಯಿ ಬಜ್ಜಿ ಮಾಡಿ ಕೊಡ್ತೀರಾ? ಮತ್ತೆ ನಾವು ಇನ್ನು ಯಾವಾಗ ಬರ್ತೀವೋ ಏನೋ. ಸರಿ ತಮ್ಮ, ನಾನು ನಿಮಗೋಸ್ಕರ ಬಾಳೆಕಾಯಿ ಬಜ್ಜಿ ಮಾಡಿ ಕೊಡ್ತೀನಿ. ಹಾಗೆ ಅಂತ ಹೇಳಿ ಬಾಳೆಕಾಯಿಯನ್ನು ತಂದು ಬಜ್ಜಿ ಮಾಡಿ ಅವರಿಬ್ಬರಿಗೂ ಕೊಟ್ಲು. ಗಂಡ ಹೆಂಡತಿ ಇಬ್ಬರು ಅಡಿಗೆಯನ್ನು ತಿಂದು, ಅಬ್ಬಾ ಅಕ್ಕ, ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದೀರಾ, ನಿಮ್ಮ ಕೈ ರುಚಿ ತುಂಬಾ ಅಮೃತ. ಇಂಥ ಅಡುಗೆನ ನನ್ನ ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಹೌದು ಅತ್ತಿಗೆ, ನಿಜವಾಗ್ಲು ಇಂಥ ಅಡಿಗೆನ ನೋಡಿದ್ರೆ ನನಗೆ ನಮ್ಮ ತಾಯಿ ಕೈ ರುಚಿ ತಿನ್ನುವ ಆಗಿದೆ. ನಾವು ನಾಳೆ ಬೆಳಿಗ್ಗೆನೆ ಹೊರಡ್ಬೇಕಲ್ವಾ, ಅದಕ್ಕೆ ನಾವು ಹೋಗಿ ಮಲ್ಕೋತೀವಿ. ಹಾಗೆ ಅಂತ ಹೋಗಿ ಮಲಗಿಕೊಂಡ್ರು. ಆ ದಿನ ರಾತ್ರಿ ಎಲ್ಲರೂ ಮಲಗಿ ನಿದ್ರೆ ಮಾಡುವಾಗ ಶಂಕರ್ ಉಮಾ ನಿಧಾನವಾಗಿ ಎದ್ದು ಕೂತ್ರು. ನೀನು ಹೇಳಿದ್ದು ನಿಜಾನೇ. ಈ ಕುಟುಂಬ ಅಮಾಯಕವಾದ ಕುಟುಂಬ. 3 ದಿನದಿಂದ ನಾವು ಕೇಳದ್ನೆಲ್ಲ ಮಾಡಿಕೊಡೋದು ಮಾತ್ರ ಅಲ್ಲದೆ ನಮಗೆ ಬೆಚ್ಚಗೆ ಆಸಿ ಕೊಟ್ಟು ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅದಕ್ಕೆ ತಾನೇ ನಾನು ಕೂಡ ಹೇಳಿದ್ದು. ಆದ್ರೆ ನಾವಿಲ್ಲಿ ಬಂದಿರೋದು ಏನಾದ್ರೂ ಒಂದು ಮಾಡ್ಕೊಂಡು ಹೋಗಕ್ಕೆ ತಾನೆ. ಇನ್ನು ನಾವು ಬಂದ ಕೆಲ್ಸ ಮುಗ್ದಿಲ್ಲ ಅಲ್ವಾ, ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ? ಹೌದೌದು, ನಾನು ಒಂದು ಉಪಾಯ ಮಾಡಿದೀನಿ. ನಾಳೆ ಹೊರಡಕ್ಕೆ ಮುಂಚೆ ಪಾರ್ವತಿ ಓಬಲೇಸನ್ನು ಸ್ವಲ್ಪ ಆಟಾಡ್ಸ್ಬೇಕು. ಸರಿ, ನಾಳೆ ಬೆಳಿಗ್ಗೆ ಇಷ್ಟಕ್ಕೂ ಏನ್ರಿ ಮಾಡ್ತೀರಾ? ಹೀಗೆ ಉಮಾ ಕೇಳಿದ್ರು ಕೂಡ ಶಂಕರ್ ಏನು ಮಾತನಾಡದೆ ಮಲಗಿಕೊಂಡ. ಮರುದಿನ ಬೆಳಿಗ್ಗೆ, ಕರು ಏನೋ ಮುಖ್ಯವಾದ ಕೆಲಸ ಇದೆ, ಹೊರಡ್ಬೇಕು ಅಂತ ಹೇಳ್ತಾ ಇದ್ರಿ, ಇನ್ನು ಹೊರಡ್ಲೇ ಇಲ್ಲ. ಉದಣ್ಣ, ನಾವು ಹೊರಡ್ಬೇಕು ಅಂತಾನೆ ಇದ್ದೋ, ಆದ್ರೆ ನಮ್ಮ ಕೆಲ್ಸಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ನಾವು ತಂದ ಹಣವನ್ನು ಬೇರೆ ಕೆಲ್ಸಕ್ಕೆಲ್ಲ ಹಾಕ್ಬಿಟ್ಟು ನೀವು ನಮಗೆ ಏನಾದ್ರೂ ಸಹಾಯ ಮಾಡ್ತೀರಾ ಅಂತಾನೆ ನಾನು ಆಲೋಚನೆ ಮಾಡಿದ್ದೆ. ಆದ್ರೆ ಈ ಸಮಯದಲ್ಲಿ ನಿಮ್ ಜೊತೆ ಕೇಳಲಿಕ್ಕೆ ಕೂಡ ನಂಗೆ ಬೇಜಾರಾಗ್ತಿದೆ. ಪರವಾಗಿಲ್ಲ ಶಂಕರು, ನೀವು ಹೇಗೋ ನಮ್ಮ ಸಂಬಂಧಿಕರಲ್ವಾ. ಸರಿ, ಎಷ್ಟು ಬೇಕು ಹೇಳಿ, 2 ದಿನದಲ್ಲಿ ಕೊಟ್ಟು ಕಳಿಸ್ತೀವಿ. ನಮಗೆ ಒಂದು 5,000 ಇದ್ರೆ ಬೇಕಾಗಿತ್ತು. ಹೌದಾ? ನನ್ ಜೊತೆ ಇದೆ, ಇವಾಗ್ಲೇ ಕೊಡ್ತೀನಿ. ಇವರು ಚೆನ್ನಾಗಿನೇ ಮಾತಾಡ್ತಾ ಇದ್ದಾರೆ, ಆದ್ರೂ ಕೂಡ ನನ್ಗೆ ಯಾಕೋ ಇವ್ರ ಮೇಲೆ ಸ್ವಲ್ಪ ಸಂದೇಹವಾಗಿದೆ. ಅದು ಏನು ಅಂತ ತಿಳ್ಕೋಬೇಕು. ಹಾಗೆ ಅಂತ ಪಾರ್ವತಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ಲು. ಪೊಲೀಸು ಮನೆಯೊಳಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬಂದು, ತಗೋ ಶಂಕರು, ಇನ್ನೊಂದು 2 ದಿನದಲ್ಲಿ ಕೊಡ್ಬೋದು, ಬೇಜಾರ್ ಮಾಡ್ಕೋಬೇಡಿ. ಅಣ್ಣ, ತುಂಬಾ ಧನ್ಯವಾದಗಳನ್ನ. ನಿಮ್ಮ ಋಣನ ನಾವು ಹೇಗೆ ತೀರಿಸ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಾವಿನ್ನು ಹೋಗಿ ಬರ್ತೀವಿ. ತುಂಬಾ ಧನ್ಯವಾದಗಳನ್ನ. ನಾವಿನ್ನು ಹೊರಡ್ತೀವಿ. ನೀವು ನಮ್ನ ನೋಡ್ಕೊಂಡಿದ್ನ ಯಾವತ್ತೂ ನಾವು ಮರೆಯೋದಿಲ್ಲ. ಶಂಕರ್ ಮತ್ತು ಉಮಾ ಅವರ ದುರಾಲೋಚನೆ ನೆರವೇರಿತು ಅಂತ ನಗುತ್ತಾ ಅಲ್ಲಿಂದ ಹೊರಟು ಹೋದ್ರು. ದಿನಗಳು ಕಳೀತಾ ಇತ್ತು, ಆದ್ರೆ ಶಂಕರ್ ಉಮಾ ತಿರುಗಿ ಬರ್ಲಿಲ್ಲ. ಅವರಿಗೆ ಕೊಟ್ಟ ಹಣ ಕೂಡ ಬರ್ಲಿಲ್ಲ. ಪಾರ್ವತಿ ಓಬಲೇಶಿಗೆ ನಿಧಾನವಾಗಿ ತಾವುಗಳು ಮೋಸ ಹೋಗಿದೀವಿ ಅಂತ ನಿಧಾನವಾಗಿ ಅರ್ಥವಾಯಿತು. ನೋಡಿದ್ರ ಏನಾಯ್ತು ಅಂತ? ಸಂಬಂಧಿಕರು ಅಂತ ಸುಳ್ಳೇಳಿ ನಮ್ಮ ಅಮಾಯಕತ್ವವನ್ನು ಉಪಯೋಗ ಮಾಡ್ಕೊಂಡು ನಮ್ನ ಏಮರ್ಸಿದ್ದಾರೆ. ನಾವು ಎಲ್ಲರಿಗೂ ಒಳಿತನ್ನೇ ಮಾಡ್ತೀವಿ. ಒಂದು ಕೂಡ ತಪ್ಪೇ ಪಾರ್ವತಿ. ಅವ್ರು ಏನ್ ಹೇಳಿದ್ರು ನಾವೇ ನಂಬಿದ್ದು. ನಮ್ಮ ಒಳ್ಳೆ ಗುಣವನ್ನು ಉಪಯೋಗ ಪಡಿಸಿಕೊಂಡು ಅವ್ರು ನಮ್ನ ಯಾಮರ್ಸಿದ್ದಾರೆ. ಅವರಿಗೆ ಯಾವಾಗ್ಲೂ ಕೆಟ್ಟದೇ ಆಗೋದು. ಸರಿ, ಪರವಾಗಿಲ್ಲ ಬಿಡು. ನಮಗೆ ಏನೇ ಆದ್ರೂ ಕೂಡ ಇತರರಿಗೆ ಸಹಾಯ ಮಾಡ್ಬೇಕು ಎನ್ನುವ ಒಳ್ಳೆ ಗುಣವನ್ನು ನಾವು ಬದಲಾಯಿಸ್ಕೊಳ್ಳೇಬಾರದು. ನಾವು ಹೋದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಒಮ್ಮೆ ನಂಬಿಕೆ ಹೋದ್ರೆ ಸಂಪಾದನೆ ಮಾಡಕ್ಕೆ ಸಾಧ್ಯವಿಲ್ಲ. ಹೌದು ರೀ, ನೀವ್ ಹೇಳಿದ್ದು ನಿಜಾನೇ. ಅವ್ರನ್ನ ಮಾತಾಡ್ಸುವಾಗ ಸುಬ್ಬಮ್ಮ ಅಜ್ಜಿ ಹೇಳಿದ ಮಾತು ನನ್ಗೆ ಜ್ಞಾಪಕಕ್ಕೆ ಬಂತು. ಹೌದಾ? ಏನ್ ಹೇಳ್ತು ಅವ್ವ? ಯಾರು ನಿಮ್ನ ನೋಡಿದ್ರು ನೋಡದಿದ್ರು ನೀವು ಎಲ್ಲರನ್ನು ನೋಡ್ಕೊಳ್ತಾ ಇದ್ದೀರಾ ಅಂತ. ನಾವು ಸಹಾಯ ಮಾಡೋದು ನಮ್ಮ ಆತ್ಮತೃಪ್ತಿಗೋಸ್ಕರ. ನಾವು ಯಾರಿಂದಲೂ ಏನನ್ನು ಬಯಸೋದಿಲ್ಲ. ಈ ಮೋಸದಿಂದ ನಾನು ತಿಳ್ಕೊಂಡಿದ್ದು ಏನಂದ್ರೆ, ನಿಜವಾದ ಸಂಬಂಧಿಕರಾಗಿದ್ರೆ ಅವರು ಈ ರೀತಿ ನಮ್ನ ಯಾಮರ್ಸ್ಲಿಕ್ಕೆ ಅಂತ ಬರ್ತಾ ಇರ್ಲಿಲ್ಲ. ನಮ್ಮಿಂದ ಯಾವಾಗ್ಲೂ ದೂರ ಇರ್ತಿದ್ರು. ಪಾರ್ವತಿ ಓಬಲೇಸು ಮೋಸ ಹೋಗಿದ್ದಕ್ಕೆ ಸ್ವಲ್ಪ ದುಃಖ ಪಟ್ರು ಕೂಡ ಅವರ ಒಳ್ಳೆ ಗುಣವನ್ನು ಬದಲಾಯಿಸಿಕೊಳ್ಳಿಲ್ಲ. ಆದ್ರೆ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಮುಂಚೆ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆ ನಂತರ ಸಹಾಯ ಮಾಡ್ತಿದ್ರು.